ಇತ್ತೀಚೆಗೆ ನಡೆದ ದೆಹಲಿಯ ಜಂತರ್ ಮಂತರ್ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಯಾವುದೇ ಪ್ರತಿಭಟನಾಕಾರರಿಗೆ ಗಂಭೀರ ಗಾಯಗಳಾಗಿಲ್ಲ ಅನ್ನೋ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಕೊಟ್ಟ ಹೇಳಿಕೆಗೆ ಕಿಡಿಕಾರಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಮಕ್ಕಳಿಗೆ ಸುಳ್ಳು ಹೇಳಬೇಡಿ, ಅವರಿಗೆ ಕಣ್ಣು ಕಿವಿಗಳಿವೆ ಅಂತ ಕಿಡಿಕಾರಿದ್ದಾರೆ. ಇದ್ರ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರದ ಸಚಿವರು ದೆಹಲಿ ಪೊಲೀಸರನ್ನ ಶ್ಲಾಘಿಸಬೇಕು ಅಂತ ಹೇಳ್ತಿದ್ದಾರೆ. ಸಂಸತ್ತಿನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಹರಿಸಲಾಗಿದೆ. ಮೊಳೆಗಳಿರೋ ಲಾಠಿಗಳಿಂದ ಹಲ್ಲೆ ಮಾಡಲಾಗಿದೆ. ಒಬ್ಬ ಯುವಕನ ಕಣ್ಣು ಹೋಗಿದೆ. ಒಬ್ಬ ಬಾಲಕಿಯ ಕಿವಿ ಕಟ್ಟಾಗಿದೆ. ಈ ಕ್ರೌರ್ಯವನ್ನ ಹೊಗಳಬೇಕಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಸರ್ಕಾರದ ಮೂಲ ಮಂತ್ರವೇ ಅಸತ್ಯ ಮತ್ತು ಹಿಂಸೆ. ಮೊದಲು ಮಕ್ಕಳ ಮೇಲೆ ಲಾಠಿ ಪ್ರಹಾರ ಮಾಡಿ ನಂತರ ಏನೂ ನಡೆದಿಲ್ಲ ಅಂತ ಹೇಳ್ಬಿಡೋದು. ನಾನು ಸ್ವತಃ ಆ ಗಾಯಗೊಂಡ ಮಕ್ಕಳನ್ನ ಮೀಟ್ ಮಾಡಿದ್ದೀನಿ. ಸಾವಿರಾರು ವಿಡಿಯೋಗಳನ್ನ ದೇಶವೇ ನೋಡಿದೆ. ಈ ದೇಶಕ್ಕೆ ಅತ್ಯಂತ ದೊಡ್ಡ ಅಪಾಯ ಅಂದ್ರೆ ಈ ಬುದ್ಧಿಹೀನ ಜನರೇ. ಇವರಿಗೆ ತಮ್ಮ ತಪ್ಪು ಕಾಣೋದಿಲ್ಲ ಮತ್ತು ಕಂಡ್ರೂ ಅದನ್ನ ಒಪ್ಕೊಳ್ಳೋದಿಲ್ಲ ಅಂತ ಹರಿಹಾಯ್ದಿದ್ದಾರೆ. आपको इसलिए ये बात को मैं फिर दोहराता हूँ ताकि आपके दिमाग में, लोगों के जहन में ये अच्छी तरह से बैठ जाए. एक आदमी का मौत नहीं हुआ, एक आदमी का हड्डी नहीं टूटा, एक भी प्रोटेस्टर सीरियस इंजरी के साथ में अस्पताल में नहीं है. इतना बड़ा आंदोलन हजारों में आए और छात्रों के आड़ में कितने क्रिमिनल्स आए और आधे से ज़्यादा लोग, चाहे वो आम आदमी का पार्टी हो, चाहे दफली बजाने वाले लोग हो, चाहे वो भीम आर्मी के हो या वो समाजवादी के हो, कितने लोग आकर के उकसा करके वो लोगों को वायलेंस करने के लिए उकसाया, फिर भी एक मौत नहीं हुआ. ये आंदोलन अगर कांग्रेस के ज़माने में होते और कई हुए हैं, हजारों लोग मारे गए, तो इसमें तो आप तारीफ करना चाहिए दिल्ली पुलिस को और प्रशासन को कि इतना बड़ा आंदोलन को एक भी मौत छोड़िए सीरियस इंजरी तक नहीं होने दिया. और यहाँ गोली चलने का बात करते रहते हैं. अरे गोली चल के हजारों तो कांग्रेस के समय में मरे हैं. तारीफ करना चाहिए दिल्ली प्रशासन का कि प्रोटेस्ट करते समय एक भी डंडा तक नहीं चला. लेकिन लास्ट में जब वो पार्लियामेंट की तरफ मार्च करने लग गया जबरदस्ती, तभी उनको रोका गया है. मौत नहीं हुआ ना, तो तारीफ करना चाहिए कि नहीं करना चाहिए पुलिस को. पुलिस भी अपने सुरक्षा के लिए है. इतना शांतिपूर्वक पुलिस ने सारा मेंटेनेंस किया और पुलिस को ही गाली दे रहे हैं. ಇಡೀ ಅಧಿವೇಶನದುದ್ದಕ್ಕೂ ನಾಪತ್ತೆಯಾಗಿದ್ದ ಅಮಿತ್ ಶಾ ಅವರು ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಓಡ್ ಹೋದ್ರು. ಪ್ರಧಾನಮಂತ್ರಿಯವರು ಇಂದಿನ ತನಕ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಕೇಳಿಲ್ಲ. ದೇಶದ ಮಕ್ಕಳ ಜೊತೆ ಸುಳ್ಳು ಹೇಳಬೇಡಿ, ಅವರ ಬಳಿ ಕಣ್ಣುಗಳು ಇವೆ ಮತ್ತು ಜ್ಞಾಪಕ ಶಕ್ತಿ ಕೂಡ ಇದೆ ಅಂತ ಹೇಳಿದ್ರು. ಎಎನ್ಐಗೆ ಕೊಟ್ಟಂತಹ ಸಂದರ್ಶನದಲ್ಲಿ ದೆಹಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ರಿಯಾಕ್ಟ್ ಮಾಡಿದಂತ ರಿಜಿಜು ಅವರು ದೆಹಲಿ ಪೊಲೀಸರು ಪ್ರತಿಭಟನೆಯನ್ನ ನಿರ್ವಹಿಸಿದ ರೀತಿಯನ್ನ ಸಮರ್ಥನೆ ಮಾಡಿಕೊಂಡ್ರು. ಒಬ್ಬ ವ್ಯಕ್ತಿಗೂ ಹಾನಿಯಾಗಿಲ್ಲ, ಆಸ್ಪತ್ರೆಗೆ ದಾಖಲಾಗುವಷ್ಟು ಗಂಭೀರ ಗಾಯ ಆಗಿಲ್ಲ. ಈ ಪ್ರತಿಭಟನೆಯನ್ನ ಗಮನಿಸಿ ಸಾವಿರಾರು ಜನ ಸೇರಿದ್ರು. ವಿದ್ಯಾರ್ಥಿಗಳ ಸೋಗಿನಲ್ಲಿ ಅನೇಕ ಅಪರಾಧಿಗಳು ಕೂಡ ಭಾಗಿಯಾಗಿದ್ರು ಅಂತ ಹೇಳಿದ್ರು. ಆಮ್ ಆದ್ಮಿ ಪಕ್ಷ, ಭೀಮ್ ಆದ್ಮಿ ಹಾಗೆ ಸಮಾಜವಾದಿ ಪಕ್ಷದವರು ಸೇರಿದ ಹಾಗೆ ಅರ್ಧಕ್ಕೂ ಹೆಚ್ಚು ಜನ ಬಂದು ಇತರರನ್ನ ಹಿಂಸಾಚಾರಕ್ಕೆ ಪ್ರಚೋದಿಸಿದ್ರು. ಆದರೂ ಒಬ್ಬರು ಪ್ರಾಣ ಕಳೆದುಕೊಳ್ಳಲಿಲ್ಲ. ಕಾಂಗ್ರೆಸ್ ಅವಧಿಯಲ್ಲಿ ಇಂತಹ ಚಳವಳಿ ನಡೆದಿದ್ರೆ ಸಾವಿರಾರು ಸಾವುಗಳಾಗ್ತಾ ಇದ್ವು. ಒಬ್ಬರಿಗೂ ಗಾಯವಾಗದ ಹಾಗೆ ಇಷ್ಟು ದೊಡ್ಡ ಪ್ರತಿಭಟನೆಯನ್ನ ನಿಭಾಯಿಸಿದ್ದಕ್ಕೆ ದೆಹಲಿ ಪೊಲೀಸರು ಮತ್ತು ಆಡಳಿತವನ್ನ ಶ್ಲಾಘಿಸಬೇಕು ಅಂತ ಕಿರಣ್ ರಿಜಿಜು ಮಾತನಾಡಿದ್ರು. ಅವರ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿರುವಂತ ರಾಹುಲ್ ಗಾಂಧಿ ದೇಶದ ಮಕ್ಕಳಿಗೆ ಸುಳ್ಳು ಹೇಳಬೇಡಿ ಅಂತ ಸುದೀರ್ಘ ಪೋಸ್ಟ್ ಹಾಕಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.